ಹೋರಾಟಕ್ಕೆ ನಾವೆಲ್ಲರೂ ಹೋರಾಟ ಮಾಡೋದಕ್ಕೆ ಕಾರಣ BBMPಯಲ್ಲಿ ಒಟ್ಟಾರೆ 32,000 ಜನ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ರು ನಮ್ಮ ಪೌರ ಕಾರ್ಮಿಕರು. ಸರ್ಕಾರ 2017ರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕರನ್ನ ಕಾಯಂ ಮಾಡಬೇಕಂತ ಆದೇಶ ಮಾಡಿದ್ರು. ಅಧಿಕಾರಿ ವರ್ಗ ಮತ್ತು ಗುತ್ತಿಗೆದಾರರು ಇವರೆಲ್ಲ ಸೇರಿಕೊಂಡು ಗುತ್ತಿಗೆದಾರನ ಬದುಕಿಸೋದಕ್ಕೆ ಇಡೀ BBMPಯಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರನ್ನ 2 ಭಾಗಗಳಾಗಿ ವಿಂಗಡಿಸಿ ಪುರುಷರು ಅನ್ನೋದು ಒಂದು, ಘನತ್ಯಾಜ್ಯಕ್ಕೆ ಸಾಗಣೆ ಮಾಡೋಕ್ಕೆ ಪುರುಷರು, ರಸ್ತೆಗಳು ಗುಡಿಸೋದಕ್ಕೆ ಮಹಿಳೆಯರಂತೇಳಿ ಮಹಿಳೆಯರಿಗೆ ಬಯೋಮೆಟ್ರಿಕ್ ಕೊಟ್ಟಿದ್ದಾರೆ BBMPಯಿಂದ ನೇರ ವೇತನ ಅಂತೇಳಿ. ಪುರುಷರಿಗೆ ಗುತ್ತಿಗೆದಾರ ಅಡಿಯಲ್ಲಿ, ಯಾಕಂದರೆ ಗುತ್ತಿಗೆದಾರನ ಬದುಕಿಸೋದಕ್ಕೆ ಮತ್ತು ಅವರು ಇನ್ನೂ ಆ ಗುತ್ತಿಗೆದಾರನ ಬದುಕಿಸಿದ್ರೆ ಅವರಿಂದ ಈ ಅಧಿಕಾರಿ ವರ್ಗ ಬದುಕೋದಕ್ಕೆ 2 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಸರ್ಕಾರಕ್ಕೆ ನಾವು 2018ರಿಂದ ಕೂಡ ಬಯೋಮೆಟ್ರಿಕ್ಕು ಮಾರ್ಚ್ ತಿಂಗಳವರೆಗೂ ಎಲ್ಲರಿಗೂ ಒಟ್ಟಾರೆ ಬಂತು. ಒಟ್ಟಾರೆ ಬಂದ ಮೇಲೆ ಗುತ್ತಿಗೆದಾರರ ಒತ್ತಡಕ್ಕೆ BBMPಯಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರು ಸೇರಿಕೊಂಡು ಮಾರ್ಚ್ ತಿಂಗಳಿಂದ 2 ಭಾಗಗಳ ವಿಂಗಡಿಸಿದ್ದಾರೆ. ಇದು ಎಂಥ ಒಂದು ದುರಂತ ಅಂತ ಹೇಳಿದ್ರೆ, ಈ ಮಾದಿಗ ಸಮಾಜ ಹಳ್ಳಿಯಲ್ಲಿ ಸವರ್ಣರ ಒಟ್ಟಿಗೆ ಅವರು ಹಿಂಸೆ ಕೊಡ್ತಕ್ಕಂಥ ಅವ್ರ ಕೈಯಲ್ಲಿ ಕೆಲಸ ಮಾಡೋದಕ್ಕೆ ಆಗದೆ ಬೆಂಗಳೂರು ನಗರಕ್ಕೆ ಹೋಗಿ ಕಸ ಕಡ್ಡಿ ಎತ್ತಾದರೂ ಬದುಕೋಣ ಅಂತ ಬೆಂಗಳೂರಿಗೆ ಬಂದರೆ ಈ ಕಸ ಕಡ್ಡಿ ಎತ್ತೋದ್ರಲ್ಲೂ ಕೂಡ ಈ ಸವರ್ಣರು ಸೇರಿಕೊಂಡು ಈ ಮಾದಿಗ ಸಮಾಜ ಮತ್ತು ಪೌರ ಕಾರ್ಮಿಕರನ್ನ ಮೋಸ, ವಂಚನೆ, ದಗ ಎಲ್ಲ ಕೂಡ ಮಾಡ್ತಿದ್ದಾರೆ. ಎಲ್ಲರೂ ಕೂಡ ಇವತ್ತು ಆರೋಗ್ಯವಾಗಿ 60 ವರ್ಷ ಬದುಕಿದ್ರೆ ಈ ಪೌರ ಕಾರ್ಮಿಕರು 30 ವರ್ಷಕ್ಕೆ ಸತ್ತು ಹೋಗ್ತಿದ್ದಾರೆ. ಬೆಳಗಿನ ಜಾವ ಕೆಲಸ ಪ್ರಾರಂಭ ಮಾಡೋದಕ್ಕೆ ಮುಂಚಿತವಾಗಲೇ ನಮ್ಮ ಪೌರ ಕಾರ್ಮಿಕರು ಅಬಕಾರಿ ಇಲಾಖೆಗೆ ಸುಂಕ ಕಟ್ಟಬೇಕು. ಅಬಕಾರಿ ಇಲಾಖೆಗೆ ಸುಂಕ ಕಟ್ಟದೇ ಇದ್ದರೆ ಇವನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಬರ್ತಕ್ಕಂಥ ಸಂಬಳದಲ್ಲಿ ಅಲ್ಲಿ ಸುಂಕ ಕಟ್ಟಿ ಪುನಃ ಆ ಸುಂಕದಿಂದ ಅಷ್ಟೊಂದು ಆರೋಗ್ಯ ಕೆಟ್ಟಿರ್ತದೆ ಅಬಕಾರಿ ಇಲಾಖೆಯಿಂದ. ಮತ್ತು ಏಲಿ ಎಂಜಿಲು ಬಾಚಿರೋದ್ರಿಂದ ಇನ್ನು ಪೂರ್ತಿ ಕೂಡ ಆರೋಗ್ಯವನ್ನು ಕೆಟ್ಟೋಗಿ ಎಲ್ಲರೂ 60 ವರ್ಷ ಬದುಕಿದ್ರೆ ನಾವು 30 ವರ್ಷ ನಮ್ಮ ಬದುಕು. ಇದು ಎಂಥ ದುರಂತ ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಎಲ್ಲಿ ಇಲ್ಲದಂಥ ಒಂದು ದುರಂತ ಇದು. ಎಲ್ಲರಿಗೂ ಗೊತ್ತಿದೆ ಈ ಕೆಲಸ ಯಾರೂ ಮಾಡೋಕ್ಕೆ ಬರೋಲ್ಲ ಅಂತ ಹೇಳಿ. ಇವರು ಕೊಡ್ತಕ್ಕಂಥ ನಮ್ಗೆ ಸಂಬಳ ಅಲ್ಲ, ನಾವು ಮಾಡ್ತಕ್ಕಂಥ ಸಂಬಳಕ್ಕಲ್ಲ, ಈ ದೇಶಕ್ಕೆ ಸೇವೆ ಮಾಡ್ತಿದ್ದೀವಿ. ಈ ದೇಶಕ್ಕೆ ನಾವು ಸೇವೆ ಮಾಡ್ತಕ್ಕಂಥವ್ರಿಗೆ ಸರ್ಕಾರ ಮತ್ತು ನಮಗೆ ಕೊಡ್ತಕ್ಕಂಥ ಗೌರವ ಘನತೆ ಯಾವ ರೀತಿ ಅಂತ ಹೇಳಿದ್ರೆ 30 ವರ್ಷಕ್ಕೆ ಸತ್ತೋಗೋದು, ನಮಗೆ ಸರಿಯಾದಂಥ ಆರೋಗ್ಯವಿಲ್ಲ, ಒಳ್ಳೆ ವಿದ್ಯೆ ಇಲ್ಲ, ಒಳ್ಳೆ ನೆರಳು ಇಲ್ಲ, ಅಂಥ ಪರಿಸ್ಥಿತಿಯಲ್ಲಿ ನಾವು ಜೀವನ ಮಾಡ್ತಿದ್ವಿ. ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು ನಮ್ಮ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಏನೀಗಾಗಲೇ DPS ಇರೋರನ್ನ ಕಾಯಿಮಾತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಈ ಘನತ್ಯಾಜ್ಯಲ್ಲಿ ಆಟೋಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನೂ ಕೂಡ IPD ಸಾಲಪ್ಪ ವರದಿಯಂತೆ ಅವ್ರನ್ನ ವಿಲೀನಗೊಳಿಸಿ ಅವ್ರಿಗೂ ಕೂಡ ನ್ಯಾಯ ಮಾಡಿಕೊಟ್ರೆ ಇಡೀ ರಾಜ್ಯದಲ್ಲಿ ಮಾದಿಗರ ಮನಸ್ಸಲ್ಲಿ ಶಾಶ್ವತವಾಗಿ ಉಳಿತೀರಿ. ಇಲ್ಲಾಂದರೆ ನಮ್ಮ ಮನಸ್ಸಲ್ಲಿ ನೀವು ನಮಗೆ ದ್ರೋಹ ಮಾಡಿದವರಾಗಿ ಶಾಶ್ವತವಾಗಿ ಉಳಿತೀರಿ. ಇವತ್ತೇನಾದರೂ ಬೈ ಎಲೆಕ್ಷನಲ್ಲಿ ನಾವೆಲ್ಲರೂ ಕೂಡ ಮಾದಿಗ ಸಮುದಾಯದವರು ನಿಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಗೌರವವನ್ನು ಕೊಟ್ಟಿದ್ದೀವಿ. 3 ಬೈ ಎಲೆಕ್ಷನಲ್ಲಿ ನಾವೆಲ್ಲರೂ ಕೂಡ ಮಾದಿಗರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಪರವಾಗಿ ಕೆಲಸ ಮಾಡಿದ್ದೀವಿ. ಇದನ್ನು ನೆನಪಿಟ್ಟುಕೊಂಡು ಕೂಡಲೇ ನಮ್ಮ BBMPಯಲ್ಲಿರ್ತಕ್ಕಂಥ ಘನತ್ಯಾಜ್ಯವನ್ನು ಸಾಗಣೆ ಮಾಡೋ ಕಾರ್ಮಿಕರಿಗೆ, ಆಟೋ ಡ್ರೈವರ್ ಮತ್ತು ಚಾಲಕರಿಗೆ ಮತ್ತು ಟಿಪ್ಪರ್ ಅವರಿಗೆ IPD ಸಾಲಪ್ಪ ವರದಿಯಂತೆ ವಿಲೀನ ಮಾಡದೇ ಇದ್ದರೆ ಈ ಹೋರಾಟ ನಿರಂತರವಾಗಿರುತ್ತದೆ ಅಂತೇಳಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಜನಜಾಗೃತಿ ಸಮಿತಿಯಿಂದ ನಾವು ಪೌರ ಕಾರ್ಮಿಕ ಸಂಘಗಳಿಗೆ ನಾವು ಬೆಂಬಲವನ್ನು ಕೊಡ್ತಿದ್ದೀವಿ.